ನಮಸ್ಕಾರ ಸ್ನೇಹಿತರೆ, ಸುಸ್ವಾಗತ ಭಾರತಿ ಅಡಿಗೆ ಚಾನಲ್ಗೆ. ಫ್ರೆಂಡ್ಸ್, ಇವತ್ತಿನ ವಿಶೇಷ ರೆಸಿಪಿ ಏನು ಗೊತ್ತಾ? ಕ್ರಿಸ್ಪಿ ಮಿರ್ಚಿ ಬೋಂಡ. ಆಹಾ, ಚಹಾ ಜೊತೆ ಸವಿಯಲು ಪರ್ಫೆಕ್ಟ್ ಆಗಿರೋ ಸ್ನ್ಯಾಕ್ಸ್. ಫ್ರೆಂಡ್ಸ್, ಮಿರ್ಚಿ ಬೋಂಡ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟಪಡೋ ಸ್ನ್ಯಾಕ್ಸ್ ಆಗಿದೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಪಾತ್ರೆಯಲ್ಲಿ ನಾನು ಅರ್ಧ kg ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. 2 ಚಮಚ ಅಕ್ಕಿ ಹಿಟ್ಟನ್ನು ಬೆರೆಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಟೀ ಸ್ಪೂನ್ ಅಜ್ವಾನ ಅಥವಾ ಜೀರಿಗೆ, ಚಿಟಿಕೆಯಷ್ಟು ಸೋಡಾ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕೆ ತುಂಬ ತೆಳುವಾಗಬಾರ್ದು, ತುಂಬ ಗಟ್ಟಿ ಕೂಡ ಆಗಬಾರ್ದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದಕ್ಕೆ ಮೆಣಸಿನಕಾಯಿನ ನಾವು ಬೀಜ ತೆಗೆದು ಈ ಥರ ಸೆಂಟ್ರಲ್ಲಿ ಸೀಳಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಖಾರ ಇರಲಿಲ್ಲ, ಹಾಗಾಗಿ ನಾನು ಬೀಜ ತೆಗ್ದಿಲ್ಲ. ಸೊ ಎಣ್ಣೆ ಕಾಯಿಸಿ ನೋಡಿ ಈ ಥರ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಬ್ರೌನ್ ಕಲರ್ ಬರುವವರೆಗೂ ನಾವು ತಿರುಗಿಸಿ ಹಾಕ್ಕೊಳ್ಳೋಣ. ಇದನ್ನು ತಿರುಗಿಸಿ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಬ್ರೌನ್ ಕಲರ್ ಬರುವವರೆಗೂ ಹಾಕ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಕಲರ್ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾವು ಹಾಗೆ ಇನ್ನೂ ಒಂದು ಸ್ಟೆಪ್ ಹಾಕೋಕ್ಕೆ ಹೋಗೋಣ. ಓಕೆ, ನೋಡಿ ಫ್ರೆಂಡ್ಸ್, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಗೆ ಹಿಂಗೆ ಹಾಕ್ತಾ ಹೋದರೆ ತುಂಬ ಕ್ರಿಸ್ಪಿಯಾಗಿ, ಮತ್ತು ನಾವು ಅಕ್ಕಿ ಹಿಟ್ಟ ಏನಕ್ಕೆ ಮಿಕ್ಸ್ ಮಾಡೋದು ಅಂದರೆ, ಅಕ್ಕಿ ಹಿಟ್ಟು ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ತುಂಬ ಸ್ಮೂತ್ ಇರೋದಿಲ್ಲ, ಕ್ರಿಸ್ಪಿಯಾಗಿ ಬರೋದ್ರಿಂದ ಬಾಯಲ್ಲಿಟ್ಟಿದ ತಕ್ಷಣ ಕರಗೋ ಥರ ಇರುತ್ತೆ ಫ್ರೆಂಡ್ಸ್. ಮಿರ್ಚಿ ಬೋಂಡ ಅಂದರೆ ಇಷ್ಟಪಡೋದವ್ರು ಯಾರೂ ಇಲ್ಲ ಅಂತ ಅನಿಸುತ್ತೆ ಅಲ್ವಾ? ಸೊ ಇದು ಎಲ್ಲರಿಗೂ ತುಂಬ ಬೇಕು ಅಂತ ಅನಿಸೋ ಒಂದು ಸ್ನ್ಯಾಕ್ಸ್ ಆಗಿದೆ ಫ್ರೆಂಡ್ಸ್. ಇಲ್ಲಿ ನಾವು ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿನೇ ಫ್ರೈ ಮಾಡಿಕೊಂಡು ಈಗ ಎಲ್ಲವನ್ನು ನಾನು ಇದನ್ನೊಂದು ಬಟ್ಲಲ್ಲಿ ಹಾಕ್ಕೊಳ್ತೀನಿ. ಆಗಿದೆ, ಮೀಡಿಯಮ್ ಲೋ ಫ್ಲೇಮಲ್ಲಿನೇ ಹಾಕಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈ ಥರ ಬ್ರೌನ್ ಕಲರ್ ಆಗಿದೆಯಲ್ಲ, ಇದನ್ನು ಎತ್ತಿಟ್ಕೊಳ್ಳೋಣ. ಇನ್ನು ಉಳಿದಿರೋ ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಾಗೆ ನೋಡಿ ಫ್ರೆಂಡ್ಸ್, ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹಾಕ್ಕೋಬೇಕು. ಕೈಗೆ ಎಣ್ಣೆ ಸಿಡಿಯುತ್ತೆ, ಎತ್ತಿ ಹಾಕಬಾರ್ದು, ನಿಧಾನವಾಗಿ ಬಿಡಬೇಕು ಫ್ರೆಂಡ್ಸ್. ಇದನ್ನು ಚಹಾ ಜೊತೆ ಸರ್ವ್ ಮಾಡಿ ಮನೆಯವರು ಮತ್ತು ಮಕ್ಕಳು ಖಂಡಿತ ಇಷ್ಟಪಟ್ಟು ತಿನ್ನುತ್ತಾರೆ. ಇದೊಂದು ಸರಳ ಮತ್ತು ರುಚಿಕರ ಸ್ನ್ಯಾಕ್ಸ್. ಇಂತಹ ಇನ್ನೂ ಹೆಚ್ಚಿನ ರುಚಿಕರ ಅಡಿಗೆಗಳಿಗೆ ಭಾರತಿ ಅಡಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.